ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಅಂದರೆ ಇದನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಲೂ ಕರೀತಾರೆ. ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ಯೂಶ್ವಲಿ ಇದರಲ್ಲಿ ಯಾವ ಮೆಂಬರ್ಸ್ ಅಂದರೆ 3 ಜನ್ರೇಷನ್ಸ್ ಇರ್ತಾರೆ. ಹಸ್ಬೆಂಡ್, ವೈಫ್ ಅಥವಾ ಮತ್ತು ಅವ್ರ ಮ್ಯಾರಿಡ್ ಆ್ಯಂಡ್ ಅನ್ಮ್ಯಾರಿಡ್ ಚಿಲ್ಡ್ರನ್. ಮತ್ತು ಅವ್ರ ಮ್ಯಾರಿಡ್ ಚಿಲ್ಡ್ರನ್ ಇದ್ದಾಗ ಅನ್ಮ್ಯಾರಿಡ್ ಗ್ರ್ಯಾಂಡ್ ಚಿಲ್ಡ್ರನ್ ಕೂಡ ಇದರಲ್ಲಿ ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಲ್ಲಿ ಏನಿರುತ್ತೆ ಅಂತಂದರೆ ಇದು ಬೇಸಿಕ್ ಸೋಷಲ್ ಇನ್ಸ್ಟಿಟ್ಯೂಷನು ಮತ್ತು ತುಂಬ ಟ್ರೆಡಿಷ್ನಲ್ ಸೊಸೈಟಿಯಲ್ಲಿ, ಪರ್ಟಿಕ್ಯುಲರ್ಲಿ ಈಸ್ಟರ್ನ್ ಸೊಸೈಟೀಸಲ್ಲಿ. ಇಂಡಿಯಾಲಿ ಏನು ಅಂತಂದರೆ ಈ ಸಿಸ್ಟಮು ಹಿಂದೂಸಲ್ಲಿ ಜಾಸ್ತಿ ಪ್ರಿವೇಲ್ ಆಗ್ತಾಯಿತ್ತು. ಜಾಯಿಂಟ್ ಫ್ಯಾಮಿಲಿಲಿ ಏನು ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಮತ್ತು ವಿಲೇಜ್ ಸಿಸ್ಟಮ್ ಇದು 2 ಪಿಲ್ಲರ್ಸ್ ಆಗಿರುತ್ತೆ. ಜಾಯಿಂಟ್ ಫ್ಯಾಮಿಲಿ ಇದು ಬೆಡ್ ರಾಕ್ ಆಗಿರುತ್ತೆ. ಯಾವುದ್ರ ಮೇಲೆ ಅಂದರೆ ಹಿಂದೂ ವ್ಯಾಲ್ಯೂಸ್ ಮತ್ತು ಆ್ಯಟಿಟ್ಯೂಡ್ಸ್ ಇದ್ರ ಮೇಲೆ ಬಿಲ್ಡ್ ಆಗಿರುತ್ತೆ. ಇದು ಎಲ್ಲ ಯೂಶ್ವಲಿ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾಲಿ ಇರುತ್ತೆ. ಫ್ಯಾಮಿಲಿ ಆಫ್ ಹಿಂದೂ ಈಸ್ ಸೇಕ್ರೆಡ್ ಇನ್ಸ್ಟಿಟ್ಯೂಷನ್ ಫಾರ್ ಡಿರೈವಿಂಗ್ ಸ್ಯಾಂಕ್ಷನ್ ಫ್ರಮ್ ರಿಲಿಜನ್. ಅಂದರೆ ಫ್ಯಾಮಿಲಿ ಒಂದು ಹಿಂದೂಗೆ ಫ್ಯಾಮಿಲಿ ಅಂದರೆ ಏನು ಅಂತಂದರೆ ಅದೊಂದು ಸೇಕ್ರೆಡ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಓಕೆ, ಮತ್ತು ಈ ಟೈಪ್ ಆಫ್ ಫ್ಯಾಮಿಲಿ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಇಂಡಿಯಾಲಿ ಸಿಗುತ್ತೆ. ಇದು ಡೀಪ್ ರೂಟೆಡ್ ಆಗಿರುತ್ತೆ ಇಂಡಿಯನ್ ಕಲ್ಚರ್ಗೆ, ಮತ್ತು ಈ ರೂಟ್ ಸಿಸ್ಟಮ್ನ ನಿಮಗೆ ತಂದೆ ಆದ ಹಿಸ್ಟ್ರಿ ಇದೆ. ಸೊ ಡೆಫಿನಿಷನ್ ಆಫ್ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಅಥವಾ ಜಾಯಿಂಟ್ ಫ್ಯಾಮಿಲಿಗೆ ಏನು ಅಂತಂದರೆ ಇಟ್ ಕಂಬೈನ್ಸ್ ಆಫ್ smaller families into larger families through the extensions of 3 or more generation, including least grandparents and parents and children. ಓಕೆ, ಈ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಇದರಲ್ಲಿ ಒಂದು ಮೆಂಬರ್ಸ್ ಯೂಶಲಿ ದೇ ಆರ್ ಬ್ಲಡ್ ರಿಲೇಷನ್ ಆಗಿರ್ತಾರೆ ಬೇರೆ ಅಂದರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ಪ್ರೆಡ್ ಟು ಸೆವ್ರಲ್ ಜನರೇಷನ್ಸ್ ಲಿವಿಂಗ್ ಟುಗೆದರ್ ಅಂಡರ್ ಒನ್ ಕಾಮನ್ ರೂಫ್. ಮತ್ತು ಅವರು ಒಂದು ಹೆಡ್ ಕೆಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಇದು ಐರಾವತಿ ಕರ್ವೆ ಕೊಟ್ಟಿರುವಂಥ ಡೆಫಿನೇಷನು ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ. ಸೊ ದಟ್ ಇಸ್ ದ ಥರ್ಡ್ ಥಿಂಗ್ ಯು ಹ್ಯಾವ್ ಟು ಸಿ. ಫಸ್ಟ್ ಥಿಂಗ್ ಏನು ಅಂತಂದರೆ ಯಾರ್ಯಾರು ಇರ್ತಾರೆ, ಸೆಕೆಂಡು ಇವರು ಹೇಗೆ ರಿಲೇಟ್ ಆಗಿರ್ತಾರೆ ಥ್ರೂ ಬ್ಲಡ್ಡು, ಮತ್ತು ಥರ್ಡ್ ಬಂದುಬಿಟ್ಟು ನೀವೇನು ಬರೀಬೇಕು ಅಂದರೆ ಐರಾವತಿ ಕರ್ವೆ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತಂದ. ಇದನ್ನು ಜಾಯಿಂಟ್ ಫ್ಯಾಮಿಲಿನ ಐರಾವತಿ ಕರ್ವೆ ಏನಂತ ಹೇಳ್ತಾರೆ ಅಂತಂದರೆ ಇದು ಒಂದು ಗ್ರೂಪ್ ಆಫ್ ಪೀಪಲ್ ಯೂಶ್ವಲಿ ಒಂದು ರೂಫ್ ಕೆಳಗಡೆ ಬದುಕ್ತಾ ಇರ್ತಾರೆ, ಮತ್ತು ಒಂದೇ ಕಡೆ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ, ಮತ್ತು ಪ್ರಾಪರ್ಟಿ ಕಾಮನ್ ಆಗಿರುತ್ತೆ, ಮತ್ತು ಕಾಮನ್ ಫ್ಯಾಮಿಲಿ ವರ್ಷಿಪ್ಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು, ಮತ್ತು ಈಚ್ ಅದರ್ ರಿಲೇಟ್ ಆಗಿರುತ್ತೆ. ಓಕೆ, ಬ್ಲಡ್ ಕಿಂಡ್ರೆಡ್ ಅಂದರೆ ಬ್ಲಡ್ಡಿಂದ ರಿಲೇಟ್ ಆಗಿರುತ್ತೆ. ಸೊ ಟೈಪ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಏನಂತಂದರೆ ಪ್ಯಾಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ, ಪ್ಯಾಟ್ರಿಯಾರ್ಕಲ್ ಅಂತಂದರೆ ಫಾದರ್ ಸೆಂಟರ್, ಮ್ಯಾಟ್ರಿಯಾರ್ಕಲ್ ಅಂದರೆ ಮದರ್ ಸೆಂಟರ್ಡ್ ಜಾಯಿಂಟ್ ಫ್ಯಾಮಿಲಿ. ಸೊ ಪ್ಯಾಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾವುದ್ರಲ್ಲಿದೆ ಅಂದರೆ ನಂಬೂದರೀಸ್ ಆಫ್ ಮಲಬಾರ್, ಮುಂಡಾಸ್ ಆಫ್ ಛೋಟಾ ನಾಗ್ಪುರ್ ಆ್ಯಂಡ್ ಅಂಗಾಮಿ ನಾಗಾಸ್ ಆಫ್ ಅಸ್ಸಾಂ. ಈ ನಂಬೂದಿರಿ ಜಾಯಿಂಟ್ ಫ್ಯಾಮಿಲಿನ ಇಲ್ಲೋಮ್ ಅಂತ ಕರೀತಾರೆ. ಮ್ಯಾಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲಿದೆ ಅಂತಂದರೆ ನಾಯರ್ಸ್ ಆಫ್ ಮಲಬಾರಲ್ಲಿದೆ, ಖಾಸೀಸ್ ಗಾರೋಸ್ ಲಿವಿಂಗ್ ಇನ್ ಗಾರೋ ಹಿಲ್ಸ್ ಆಫ್ ಅಸ್ಸಾಂ. ಸೊ ಇಲ್ಲಿದೆ. ಈ ನಾಯರ್ ಜಾಯಿಂಟ್ ಫ್ಯಾಮಿಲಿನ ತಾರಾವಾಡ್ ಅಂತ ಕರೀತಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ: ಡೆಪ್ತ್ ಆಫ್ ಜನ್ರೇಷನ್ಸ್ ಅಂದರೆ ಬೇರೆ ಬೇರೆ ಜನ್ರೇಷನ್ಸ್ ಇದರಲ್ಲಿ ಇರ್ತಾರೆ. ಅಂಕಲ್, ಆಂಟಿ, ಕಸಿನ್ಸ್, ಗ್ರೇಟ್ ಗ್ರ್ಯಾಂಡ್ಸನ್ಸ್ ಇವರೆಲ್ಲ ಇರ್ತಾರೆ. ಸೆಕೆಂಡು ಕಾಮನ್ ರೂಫ್, ಇವರೆಲ್ಲ ಒಂದೇ ರೂಫ್ ಕೆಳಗಡೆ ಇರ್ತಾರೆ. ಬಟ್ ಅಕಾಮಡೇಷನು ಮತ್ತು ಎಜುಕೇಷನ್, ಎಂಪ್ಲಾಯ್ಮೆಂಟು ಇದೆಲ್ಲ ಇದ್ದರೆ ಇವರು ಸೆಪ್ರೇಟಾಗಿ ಕೂಡ ಬದುಕ್ತಾರೆ. ಬಟ್ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿರ್ತಾರೆ, ಮತ್ತು ಒಂದೇ ಈ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಮತ್ತು ಕಾಮನ್ ಕಿಚನ್ ಇರುತ್ತೆ. ಸೊ ಎಲ್ಡಸ್ಟ್ ಫ್ಯಾಮಿಲಿ ಎಲ್ಡಸ್ಟ್ ಫೀಮೇಲ್ ಮೆಂಬರ್ ಯಾರಿರ್ತಾರೆ ಅವರು ಸೂಪರ್ವೈಸ್ ಮಾಡ್ತಾರೆ ವರ್ಕ್ನ ಕಿಚನಲ್ಲಿ. ಮತ್ತು ಪ್ಯಾಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿಲಿ ಮತ್ತು ವುಮೆನ್ ಸರ್ವ್ ಫುಡ್. ಓಕೆ, ಫಸ್ಟು ಮೆನ್ನಿಗೆ ಸರ್ವ್ ಮಾಡ್ತಾರೆ, ಆಮೇಲೆ ವುಮೆನ್ ತಿಂತಾರೆ. ಕಾಮನ್ ವರ್ಕ್ಶಿಪ್ ಏನು ಅಂತಂದರೆ ಇಲ್ಲಿ ಈ ರಿಚುವಲ್ಸ್ ಮತ್ತು ಪ್ರಾಕ್ಟೀಸಸ್ ಸೇಮ್ ಆಗಿರುತ್ತೆ. ಎವ್ರಿ ಫ್ಯಾಮಿಲಿಗೆ ಇವ್ರದ್ದು ಸೇಮ್ ಕುಲದೇವತ ಇರುತ್ತೆ, ಮತ್ತು ಇವ್ರ ಕಾಮನ್ ವರ್ಷಿಪ್, ರೈಟ್ಸ್, ಸೆರೆಮನೀಸ್ ಇದೆಲ್ಲ ಇರುತ್ತೆ. ಇವ್ರ ಕಾಮನ್ ಪ್ರಾಪರ್ಟಿ ಏನು ಅಂತಂದರೆ ಇಟ್ಸ್ ಅ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಸಿಮಿಲರ್ ಟು ಅ ಜಾಯಿಂಟ್ ಸ್ಟಾಕ್ ಕಂಪನಿ ಇನ್ ವಿಚ್ ದೇರ್ ಇಸ್ ಜಾಯಿಂಟ್ ಪ್ರಾಪರ್ಟಿ. ಸೊ ಇದನ್ನು ಏನು ಮಾಡ್ತಾರೆ, ಜಾಯಿಂಟ್ ಸ್ಟಾಕ್ ಕಂಪನಿಗೆ ಕಂಪೇರ್ ಮಾಡ್ತಾರೆ, ಇದರಲ್ಲಿ ಜಾಯಿಂಟ್ ಪ್ರಾಪರ್ಟಿ ಇದೆ ಅಂತ. ದ ಹೆಡ್ ಆಫ್ ದ ಫ್ಯಾಮಿಲಿ ಮ್ಯಾನೇಜಸ್ ಟು ದ ಫ್ಯಾಮಿಲಿ ಪ್ರಾಪರ್ಟಿ ಲೈಕ್ ಅ ಟ್ರಸ್ಟಿ. ಸೊ ಟ್ರಸ್ಟಿ ಥರ ಹೆಡ್ ಆಫ್ ದ ಫ್ಯಾಮಿಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಮೆಂಬರ್ಸ್ ಅರ್ನಿಂಗ್ಸ್ ಏನಿದೆ ಇದನ್ನು ಎಲ್ಲ ಪೂಲ್ ಮಾಡಿ ಫ್ಯಾಮಿಲಿ ಟ್ರೆಷರ್ಗೆ ಹಾಕ್ತಾರೆ, ಮತ್ತು ಅದರಿಂದ ಫ್ಯಾಮಿಲಿ ಅರ್ನಿಂಗ್ಸು, ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಏನಿದೆ ಅದರಿಂದ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಎಕ್ಸೈಸ್ ಆಫ್ ಅಥಾರಿಟಿ. ಸೊ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿಲಿ ಏನಾಗುತ್ತೆ ಅಂತಂದರೆ ದ ಜಾಯಿಂಟ್ ಫ್ಯಾಮಿಲಿ ಯೂಶಲಿ ದ ಎಲ್ಡೆಸ್ಟ್ ಮೆಂಬರ್ ಎಕ್ಸೈಸಸ್ ಅಥಾರಿಟೀಸ್. ಸೊ ಎಲ್ಡೆಸ್ಟ್ ಮೆಂಬರ್ಗೆ ಅಥಾರಿಟಿ ಇರುತ್ತೆ. ಯಾರು ಅಂತಂದರೆ ಈ ಮನೆಯಲ್ಲಿ ದೊಡ್ಡವ್ರು ಯಾರು ಇರ್ತಾರೆ ಅವರು ಅಥಾರಿಟೇಟಿವ್ ಆಗಿರ್ತಾರೆ ಅದರಲ್ಲಿ.
ಇವರು ಬೇರೆ ಮೆಂಬರ್ಸ್ ಜೊತೆ ಸಬಾರ್ಡಿನೇಟ್ ಮಾಡ್ಕೊಳ್ತು ಮತ್ತು ಅವರು ಕೀ ನೋಟ್ ಕೊಡ್ತಾರೆ ಫ್ಯಾಮಿಲಿಗೆ. ಅವ್ರ ಕಮೆಂಟ್ಸ್ನ ಯೂಶ್ವಲಿ ಎಲ್ಲರೂ ಒಬೇ ಮಾಡ್ತಾರೆ. ಆ್ಯಸ್ ಅಪೋಸ್ ಟು ದ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ದ ಎಲ್ಡೆಸ್ಟ್ ಮೆಂಬರ್ ಇನ್ ದ ಥಿಯರಿ ಎಕ್ಸೈಸಸ್ ದ ಸುಪ್ರೀಮ್ ಅಥಾರಿಟಿ. ನೆಕ್ಸ್ಟು ಅರೇಂಜ್ಡ್ ಮ್ಯಾರೇಜಸ್. ಅರೇಂಜ್ ಮ್ಯಾರೇಜಸ್ ಏನು ಅಂತಂದರೆ, ಜಾಯಿಂಟ್ ಫ್ಯಾಮಿಲಿಲಿ ಹೆಡ್ ಯಾರಿದ್ದಾರೆ ಇವ್ರನ್ನ ಹೆಡ್ ಯಾರಿರ್ತಾರೆ ಇವರು ಅರೇಂಜ್ ಮಾಡ್ತಾರೆ ಮ್ಯಾರೇಜಸ್ ಎಲ್ಲ. ಸೊ ಇಂಡಿವಿಜುವಲ್ ಏನಿರ್ತಾರೆ ಅವ್ರ ರೈಟ್ ಇರುತ್ತೆ ಯಾವುದ್ರ ಮೇಲೆ, ಮತ್ತು ಪಾರ್ಟ್ನರ್ ಸೆಲೆಕ್ಷನ್ಗೆ. ಓಕೆ, ದ ಯಂಗರ್ ಮೆಂಬರ್ ರೇರ್ಲಿ ಚಾಲೆಂಜ್ ದ ಡಿಸಿಷನ್ಸ್. ಅಂದರೆ ಯಂಗರ್ ಮೆಂಬರು ಏನು ಹೇಳ್ತಾರೋ ಅದನ್ನು ಒಬೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರೊಕ್ರಿಯೇಷನ್. ಸೊ ನೆಕ್ಸ್ಟ್ ಮಗುನ ಹುಟ್ಟೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಬರ್ತ್ ಕಂಟ್ರೋಲ್ ಮೆಷರ್ಸ್ ತುಂಬ ಕಮ್ಮಿ ಇರುತ್ತೆ. ಇವತ್ತು ಸಿಚುವೇಶನ್ ಚೇಂಜ್ ಆಗಿದೆ. ಮತ್ತು ಐಡೆಂಟಿಫಿಕೇಷನ್ ವಿತ್ ಆಬ್ಲಿಗೇಷನ್ ಟುವರ್ಡ್ಸ್ ಫ್ಯಾಮಿಲಿ. ಸೊ ಅವ್ರು ಯಾವಾಗಲೂ ಆಬ್ಲಿಗೇಟೆಡ್ ಆಗಿರುತ್ತೆ ಫ್ಯಾಮಿಲಿ ಕಡೆಗೆ ಅಂತ. ಸೆಲ್ಫ್ ಸಫಿಷಿಯನ್ಸಿ, ಅವ್ರದ್ದೇ ಆದ ಸೆಲ್ಫ್ ಸಫಿಷಿಯೆಂಟ್ ಆಗಿರ್ತಾರೆ. ಯಾಕೆಂದರೆ ಎಕನಾಮಿಕ್, ರಿಕ್ರಿಯೇಷನ್, ಮೆಡಿಕಲ್, ಎಜುಕೇಷನ್ ಎಲ್ಲ ನೀಡ್ಸು ಇಲ್ಲಿ ಫುಲ್ಫಿಲ್ ಆಗಿರುತ್ತೆ ಎಲ್ಲ ಮೆಂಬರ್ಸ್ ಕಡೆಯಿಂದ. ಮತ್ತು ರೂರಲ್ ಅಗ್ರಿಕಲ್ಚರಲ್ ಫ್ಯಾಮಿಲೀಸು ಸೆಲ್ಫ್ ರಿಲಯಂಟ್ ಆಗಿರ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಬಟ್ ದೇ ಕ್ಯಾನ್ ಹಾರ್ಡ್ಲಿ ಡಿಪೆಂಡ್ ಆನ್ ದೆಮ್ಸೆಲ್ಫ್ ಟುಡೇ. ನೋ ಟೈಪ್ ಆಫ್ ಫ್ಯಾಮಿಲಿ ಸೆಲ್ಫ್ ರಿಲಯಂಟ್. ಮುಂಚೆ ಥರ ಇದು ಸೆಲ್ಫ್ ರಿಲಯಂಟ್ ಆಗಿರೋದು ಕಷ್ಟ ಆಗುತ್ತೆ. ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಫ್ಯಾಮಿಲಿ. ನೆಕ್ಸ್ಟು ಇದರಲ್ಲಿ ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ. ಮೆರಿಟ್ಸ್ ಏನು ಅಂತಂದರೆ, ಇದು ಸ್ಟೇಬಲ್ ಮತ್ತು ಡ್ಯೂರಬಲ್ ಆಗಿರುತ್ತೆ. ಅಂದರೆ ತುಂಬ ಜನ ಇರೋದ್ರಿಂದ ನ್ಯೂಕ್ಲಿಯರ್ ಕಂಪೇರ್ ಮಾಡಿದ್ರೆ ಇದು ಸ್ಟೇಬಲ್ ಆ್ಯಂಡ್ ಡ್ಯೂರಬಲ್ ಆಗಿರುತ್ತೆ. ಮತ್ತು ನಮ್ಮ ಟ್ರೆಡಿಷನ್ಗೆ ತುಂಬ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಕಲ್ಚರ್ ಟ್ರೆಡಿಷನ್ಗೆ. ಎನ್ಶ್ಯೂರ್ಸ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಫುಡ್, ಕ್ಲೋತಿಂಗ್, ಶೆಲ್ಟರ್ಗೆ ಯಾವುದೇ ತೊಂದರೆ ಇರಲ್ಲ. ಲಾರ್ಜರ್ ಲೇಬರ್ ಫೋರ್ಸ್ ಪ್ರೊವೈಡ್ ಮಾಡ್ತಾರೆ, ಅದು ಅಗ್ರಿಕಲ್ಚರ್ ಕಮ್ಯುನಿಟಿಗೆ. ಸೊ ಸಬ್ ಡಿವಿಷನ್, ಫ್ರ್ಯಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಇವೆಲ್ಲ ಇರಲ್ಲ ಅದರಲ್ಲಿ. ಮತ್ತು ಸೈಂಟಿಫಿಕ್ ಫಾರ್ಮಿಂಗು ಹೆಲ್ಪ್ ಆಗುತ್ತೆ. ಎನ್ಶ್ಯೂರ್ಸ್ ಎಕಾನಮಿ ಆಫ್ ಎಕ್ಸ್ಪೆಂಡಿಚರ್. ಸೊ ಅಂದರೆ ಏನಂದರೆ ಸೇವಿಂಗ್ಸ್ ಚೆನ್ನಾಗಿ ಮಾಡ್ಬೋದು ಇದರಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟು ಸೆಕ್ಯೂರ್ಸ್ ದ ಅಡ್ವಾಂಟೇಜ್ ಆಫ್ ಡಿವಿಷನ್ ಆಫ್ ಲೇಬರ್. ಸೊ ಇಲ್ಲಿ ಕೆಲಸ ಅನ್ನೋದೇನಿದೆ ಇದನ್ನು ಏಜ್ ಮತ್ತು ಸೆಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಡಿವೈಡ್ ಮಾಡ್ತಾರೆ. ಸೊ ಒಬ್ರ ಜೊತೆ ಒಬ್ಬರು ಕೋಆಪ್ರೇಟ್ ಮಾಡಿಕೊಂಡು ಹೋಗ್ತಾರೆ. ಓಕೆ, ಇಂಡಿಯನ್ ಫಾರ್ಮರ್ ಏನಂತಾನೆ ಪ್ರೊಡ್ಯೂಸರ್, ಸೆಲ್ಲರ್, ಲೇಬರರ್, ಇನ್ವೆಸ್ಟರ್ ಎಲ್ಲ ಆಗಿರ್ತಾನೆ. ಸೊ ಇದರಿಂದ ಇದೆಲ್ಲ ಎಫಿಷಿಯೆಂಟಾಗಿ ಮಾಡಬೇಕು ಅಂದರೆ ಫ್ಯಾಮಿಲಿ ಇರಬೇಕು. ಅದು ಒಂದಾಗಿದ್ದರೆ ಇನ್ನೂ ಒಳ್ಳೆಯದು. ಇಟ್ ಸರ್ವ್ಸ್ ಆಸ್ ಸೋಷಲ್ ಇನ್ಶೂರೆನ್ಸ್ ಕಂಪನಿ. ಇದು ಸೋಷಲ್ ಇನ್ಶೂರೆನ್ಸ್ ಕಂಪನಿ ಥರ ಸರ್ವ್ ಮಾಡುತ್ತೆ. ಫಾರ್ ಪೀಪಲ್ ಸಚ್ ಆಸ್ ಆರ್ಫನ್ಸ್, ವಿಡೋಸ್, ಡೆಸರ್ಟೆಡ್, ಡಿವೋರ್ಸ್ಡ್, ಸೆಪರೇಟೆಡ್ ಆ್ಯಂಡ್ ನೆಗ್ಲೆಕ್ಟೆಡ್, ಜಾಯಿಂಟ್ ಫ್ಯಾಮಿಲಿ ಸರ್ವ್ಸ್ ಆಸ್ ಅಂದರೆ ಒಬ್ಬರೇ ಇದ್ದಾಗ, ಡಿವೋರ್ಸ್ ಆದಾಗ ಇದೆಲ್ಲ ಸೋಷಲ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ. ಪ್ರೊವೈಡ್ಸ್ ಸೋಷಲ್ ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡುತ್ತೆ. ಅಂದರೆ ಒಬ್ರಿಗೆ ಯಾರಾದ್ರು ಹುಷಾರಿಲ್ಲ ಅಂದಾಗ, ಡಿಸೇಬಲ್ಡ್ ಆಗಿದ್ದಾಗ ಸೋಷಲ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ಇಂಡಿವಿಜುವಲ್ ಲೈಫು ಫ್ರಮ್ ಕ್ರೇಡಲ್ ಟು ಕ್ರಿಮೇಷನ್ ಇಸ್ ಲುಕ್ಡ್ ಆಫ್ಟರ್ ಬೈ ಜಾಯಿಂಟ್ ಫ್ಯಾಮಿಲಿ. ಸೊ ಆಕ್ಸಿಡೆಂಟ್ಸ್ ಇದ್ದಾಗ, ಎಮರ್ಜೆನ್ಸೀಸ್ ಇದ್ದಾಗ ಒನ್ ಕ್ಯಾನ್ ರಿಲೈ ಓನ್ಲಿ ಆನ್ ಜಾಯಿಂಟ್ ಫ್ಯಾಮಿಲಿ. ಮತ್ತು ಪ್ರೊವೈಡ್ಸ್ ಲೀಜರ್. Since the work is shared by all members on the basis of age, sex and experience, they get more leisure time. More hands at home can finish off the work with minimum time and provide through leisure to a member to relax. Here, women are main beneficiaries of labor. Provides recreation also. ಸೊ ಇದು ರಿಕ್ರಿಯೇಷನ್ ಕೂಡ ಏನು ಅಂತಂದರೆ, ಜಾಯಿಂಟ್ ಫ್ಯಾಮಿಲಿಲಿದ್ದಾಗ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡಿಕೊಂಡು ಫನಿ ಟಾಕ್ಸ್ ಇರುತ್ತೆ. ಬ್ರೋಕನ್ ಲ್ಯಾಂಗ್ವೇಜು, ಚಿಕ್ಕ ಮಕ್ಕಳ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ಮದರ್ಲಿ ಲವ್ ಎಲ್ಲ ಇರ್ತಾರೆ ಒಬ್ರಿಗೊಬ್ರು. ಹೆಲ್ಪ್ ಸೋಷಲ್ ಕಂಟ್ರೋಲ್. ಸೊ ನೀವು ಸೋಷಲ್ ಕಂಟ್ರೋಲ್ ಅಂದರೆ ನೀವು ಸೊಸೈಟಿಲಿ ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದನ್ನು ಹೆಲ್ಪ್ ಮಾಡುತ್ತೆ. ಅದು ಅನ್ನೋದನ್ನು ನೀವು ಜನ ಇದ್ದಾಗ ಹೇಳ್ಕೊಡೋರು ಇರ್ತಾರೆ. ಮತ್ತು ಸೈಕಲಾಜಿಕಲ್ ಸೆಕ್ಯೂರಿಟಿ ಸಿಗುತ್ತೆ. ಮತ್ತು ಕೋಆಪ್ರೇಟಿವ್ ವರ್ಚ್ಯೂಸ್. ಡಿಮೆರಿಟ್ಸ್ ಏನು ಅಂದರೆ, ರಿಟಾರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ. ಅಂದರೆ ಇದರಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ರಿಟಾರ್ಡ್ ಆಗೋ ಚಾನ್ಸಸ್ ಆಗುತ್ತೆ. ಹೇಗೆ ರಿಟಾರ್ಡ್ ಆಗೋ ಚಾನ್ಸಸ್ ಆಗುತ್ತೆ ಅಂತಂದರೆ, ಇದು ಇನಫ್ ಸ್ಕೋಪ್ ಪ್ರೊವೈಡ್ ಮಾಡಲ್ಲ ಯಾರಿಗೆ ಅಂದರೆ ಮೆಂಬರ್ಸ್ಗೆ ಟು ಡೆವಲಪ್ ಕ್ವಾಲಿಟೀಸ್ ಆಫ್ ಅಡ್ವೆಂಚರ್, ಸೆಲ್ಫ್ ಅಡ್ಮಿನಿಸ್ಟ್ರೇಷನ್. ಎಲ್ಡರ್ ಒನ್ಸ್ ಟೇಕ್ ಟೂ ಮೆನಿ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಯಂಗರ್ ಒನ್ಸ್ ಆರ್ ಓವರ್ ಪ್ರೊಟೆಕ್ಟೆಡ್. ಎಲ್ಡರ್ ಒನ್ಸ್ ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಚಿಕ್ಕವರು ಓವರ್ ಪ್ರೊಟೆಕ್ಟ್ ಮಾಡಿರ್ತಾರೆ. ಡ್ಯಾಮೇಜಸ್ ಇಂಡಿವಿಜುವಲ್ ಇನಿಷಿಯೇಟಿವ್ ಆ್ಯಂಡ್ ಎಂಟರ್ಪ್ರೈಸಸ್. ಅಂತಂದರೆ ಒಬ್ಬ ಸಿಂಗಲ್ ಮನುಷ್ಯ ಇನಿಷಿಯೇಟಿವ್ ತೊಗೊಳ್ಳೋದು ಕಮ್ಮಿ ಆಗಿಬಿಡುತ್ತೆ. ನ್ಯಾರೋಸ್ ಡೌನ್ ಲಾಯಲ್ಟೀಸ್. ಅಂದರೆ ಇದು ನ್ಯಾರೋ ಮೈಂಡೆಡ್ ಆಗಿಬಿಡುತ್ತೆ. ಮತ್ತು ಇವರು ಲಾಯಲ್ಟಿ ಫ್ಯಾಮಿಲಿ ಕಡೆಗೆ ಜಾಸ್ತಿ ಇರುತ್ತೆ. ಓಕೆ, ಮತ್ತು ಇವ್ರು ಸ್ಟ್ರಾಂಗ್
ಅಪೋಸಿಷನ್ ಪ್ರೊವೈಡ್ ಮಾಡ್ತಾರೆ ವಿತ್ ರಿಸಲ್ಟ್ಸ್ ಇನ್ ಡಿಸ್ಇಂಟಿಗ್ರೇಷನ್ ಆ್ಯಂಡ್ ಡಿವಿಷನ್ ವಿತ್ ಇನ್ ದ ಸೊಸೈಟಿ. ಓಕೆ, ಪ್ರಮೋಟ್ಸ್ ಐಡಲ್ನೆಸ್, ಐಡ್ಲ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮನೇಲಿ ಯಾರೋ ಒಬ್ರು ನೋಡ್ಕೋತಾ ಇದ್ದಾಗ ಏನಾಗುತ್ತೆ, ಬೇಸಿಕ್ ನೆಸೆಸಿಟೀಸ್ ನೋಡ್ಕೊಳ್ಳೋಂಥವ್ರು ಎಲ್ಲರೂ ಇದ್ದಾಗ ಒಬ್ಬರು ಐಡ್ಲ್ ಆಗಿಬಿಡ್ತಾರೆ. ಮತ್ತು ಇಟ್ ಈಸ್ ನಾಟ್ ಫೇವರೇಬಲ್ ಫಾರ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಸೇವಿಂಗ್ ಮಾಡೋದು ಕಷ್ಟ ಆಗುತ್ತೆ, ಏನು ಇನ್ಸ್ಪಿರೇಷನ್ ಇರಲ್ಲ, ಹೆಂಗೂ ನಿಮ್ಮ ಜೀವನ ನಡೀತಾ ಇರುತ್ತೆ, ಏನಕ್ಕೆ ದುಡಿಬೇಕು, ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿ ಆಗಿಬಿಡುತ್ತೆ. ಇಟ್ ಈಸ್ ಅ ಸೆಂಟ್ರ್ ಫಾರ್ ಕ್ವಾರಲ್ಸ್. ಅಂದರೆ ಏನು ಅಂತಂದರೆ ಹೆಂಗಸರು ಜಗಳ ಮಾಡ್ಕೊಂಡು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಿನೈಸ್ ಪ್ರೈವಸಿ, ನಿಮಗೆ ಪ್ರೈವಸಿ ಇರಲ್ಲ ಇದರಲ್ಲಿ. ಯಾಕೆ ಅಂತಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ತುಂಬ ಕ್ರೌಡೆಡ್ ಆಗಿರ್ತಾರೆ. ಓಕೆ, ಸೊ ಇದರಿಂದ ಇಟ್ ಡಿನೈಸ್ ಪ್ರೈವಸಿ, ಅಫೆಕ್ಟ್ ಸೋಷಲೈಸೇಷನ್ ಆಫ್ ಚಿಲ್ಡ್ರನ್. ಸೊ ಗಂಡ ಹೆಂಡತಿ ಮಧ್ಯೆ ಇಂಟಿಮೆಸಿ ಮತ್ತು ಪ್ರೈವಸಿ ಕಮ್ಮಿ ಇದ್ದಾಗ ಸೋಷಲೈಸೇಷನ್ ಏನಾಗುತ್ತೆ, ಮಕ್ಕಳದು ತುಂಬ ಬ್ಯಾಡ್ ಆಗಿರುತ್ತೆ. ಮತ್ತು ಪೇರೆಂಟ್ಸ್ ಪರ್ಸ್ನಲ್ ಅಟೆನ್ಷನ್ ಕೊಡೋಕ್ಕಾಗಲ್ಲ, ಎಲ್ಲ ಮಕ್ಕಳನ್ನೂ ಒಂದೇ ಸಮ ನೋಡಬೇಕಾಗುತ್ತೆ. ಆಮೇಲೆ ಮಕ್ಕಳೇನಾಗ್ತಾರೆ, ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಜಾಸ್ತಿ ಅಟ್ಯಾಚ್ ಆಗಿಬಿಡ್ತಾರೆ. ಅಂಡರ್ಮೈನ್ಸ್ ದ ಸ್ಟೇಟಸ್ ಆಫ್ ಚಿಲ್ಡ್ರನ್ ಫಾರ್ ವುಮೆನ್. ಓಕೆ, ಸೊ ಹೆಂಗಸರ ಸ್ಟೇಟಸ್ನ ಅಂಡರ್ಮೈನ್ ಮಾಡುತ್ತೆ. ಯಾಕೆಂದರೆ ಹೆಂಗಸರಲ್ಲಿರೋದು ಏನಕ್ಕೆ, ನೀವು ಅಡುಗೆ ಮಾಡಿ ಗಂಡಸರಿಗೆ ಬದುಕೋದಕ್ಕೆ ಗಂಡಸರಿಗೆ ಬಡಿಸೋದಕ್ಕೆ ಅನ್ನೋ ರೀತಿಯಲ್ಲೇ ಅದನ್ನು ನೋಡಲಾಗುತ್ತೆ. ಸೊ ಇಟ್ ಅಂಡರ್ಮೈನ್ಸ್ ದ ಸ್ಟೇಟಸ್ ಆಫ್ ವುಮೆನ್. ದಿಸ್ ಈಸ್ ಅಬೌಟ್ ದ ಜಾಯಿಂಟ್ ಫ್ಯಾಮಿಲಿ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು ಅಂತಂದರೆ ನೆಮೋನಿಕ್ ಫ್ರೇಮ್ ಮಾಡಿದ್ದೀನಿ. ನೆಮೋನಿಕ್ ಏನು ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ನೆನ್ಪಿಟ್ಕೋಬೇಕು ಅಂತಂದರೆ ಕ್ಯಾಂಪ್ ಗ್ರೋಸ್. ಸೊ ಜಾಯಿಂಟ್ ಫ್ಯಾಮಿಲಿ ಕ್ಯಾಂಪ್ ಅಂತ ಇಟ್ಕೋಬೇಕು. ಕ್ಯಾಂಪ್ ಗ್ರೋಸ್. ಸಿ ಇಂದ ಕಾಮನ್ ಕಿಚನ್, ಕಾಮನ್ ಪ್ರಾಪರ್ಟಿ. ಎ ಅಥಾರಿಟಿ. ಎಮ್ ಮ್ಯಾರೇಜಸ್, ಅಂದರೆ ಅರೇಂಜ್ ಮ್ಯಾರೇಜ್ ಇರುತ್ತೆ. ಪಿ ಅಂತಂದರೆ ಪ್ರೊಕ್ರಿಯೇಷನ್, ಫ್ಯಾಮಿಲಿ ದೊಡ್ಡದು ಮಾಡೋದು. ಜಿ ಜನ್ರೇಷನ್ಸ್. ಆರ್ ರೂಫ್, ಅಂದರೆ ಸೇಮ್ ಮನೆ ಕೆಳಗಡೆ ಇರುತ್ತಾರೆ ಅವರು. ಆಬ್ಲಿಗೇಷನ್, ಒಬ್ರಿಗೊಬ್ರು ಆಬ್ಲಿಗೇಷನ್ ಇರುತ್ತೆ. ಡಬ್ಲ್ಯೂ ಅಂದರೆ ವರ್ಷಿಪ್, ಕಾಮನ್ ಫ್ಯಾಮಿಲಿ ಡಯಟಿ ಇರ್ತಾರೆ. ಸೆಲ್ಫ್ ಸಫಿಷಿಯೆಂಟ್. ಓಕೆ, ಮೆರಿಟ್ಸ್ಗೆ ನೆಮೋನಿಕ್ ಏನು ಇಟ್ಕೋಬೇಕು ಅಂತಂದರೆ ಸೀಡ್ಸ್ ಆನ್ ಕ್ಲೀನ್ ಲಾನ್ ಪ್ರೊಡ್ಯೂಸ್ ರಿಸಲ್ಟ್ಸ್ ಅಂತ. ಸೀಡ್ಸ್ಗೆ ಸ್ಟೆಬಿಲಿಟಿ ಆ್ಯಂಡ್ ಸ್ಟೇಟಸ್. ಇ ಎಕನಾಮಿಕ್ ಪ್ರೋಸೆಸ್. ಇ ಎಕಾನಮಿ ಆಫ್ ಎಕ್ಸ್ಪೆಂಡಿಚರ್. ಡಿ ಡಿವಿಷನ್ ಆಫ್ ಲೇಬರ್. ಓಕೆ, ಎಸ್ಸಿಗೆ ಶೆಲ್ಟರ್ ಟು ಡಿಪೆಂಡೆನ್ಸ್. ಕ್ಲಿಯರ್ ಲಾನ್ ಪ್ರೊಡ್ಯೂಸ್ ರಿಸಲ್ಟ್ಸ್ ಅಂದರೆ CLPR. ಸಿಗೆ ಕೋಆಪ್ರೇಷನ್ ಆ್ಯಂಡ್ ಸೋಷಲ್ ಕಂಟ್ರೋಲು. ಎಲ್ಗೆ ಲೀಜರು. ಪಿಗೆ ಸೈಕಲಾಜಿಕಲ್ ಸೆಕ್ಯೂರಿಟಿ. ಆರ್ ರಿಕ್ರಿಯೇಷನ್ ರೂಮ್. ಓಕೆ, ಡಿಮೆರಿಟ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ನೆಮೋನಿಕ್ ಏನು ಅಂತಂದರೆ ಪೀಪಲ್ ಇನ್ ಲಾರ್ಜ್ ಇಂಡಿಯನ್ ಸ್ಟೇಟ್ಸ್ ಕ್ವಾರಲ್ ಪ್ರೈವೇಟ್ಲಿ ಸಬರ್ಟಿಂಗ್ ವುಮೆನ್. ಇದನ್ನು ನೀವು ಇಟ್ಕೋಬೋದು. ಅಂದರೆ ಪೀಪಲ್ ಇನ್ ಲಾರ್ಜ್ ಇಂಡಿಯಾ ಸ್ಟೇಟ್ ಕ್ವಾರಲ್ ಪ್ರೈವೇಟ್ಲಿ, ಸಬ್ಸೈಡಿಂಗ್ ವುಮೆನ್, ಸಬ್ಬರ್ಟಿಂಗ್ ವುಮೆನ್, ಏನಾರ ಎಸ್ಸಿಂದ ಯಾವ್ದಾದ್ರು ಒಂದು ಮಾಡಿಸೋ, ಅಥವಾ ಸೋಷಲೈಸಿಂಗ್ ವುಮೆನ್ ಏನಾರ ಇಟ್ಕೊಂಡು ನೆಮೋನಿಕ್ಕು. ಪಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್. ಐಗೆ ಇಂಡಿವಿಜುವಲ್ ಇನಿಷಿಯೇಟಿವ್ ಆ್ಯಂಡ್ ಎಂಟರ್ಪ್ರೈಸಸ್ ಆರ್ ಡ್ಯಾಮೇಜ್ಡ್. ಲಾಯಲ್ಟೀಸ್ ಆರ್ ನ್ಯಾರೋಡ್ ಫಾರ್ ಎಲ್. ಐಗೆ ಐಡ್ಲ್ನೆಸ್ ಇಸ್ ಪ್ರಮೋಟೆಡ್. ಸಿಗೆ ಸೇವಿಂಗ್ಸ್ ಹ್ಯಾವ್ ನೋ ಸ್ಕೋಪ್. ಕ್ಯೂಗೆ ಕ್ವಾರಲ್ಸ್ ಜಾಸ್ತಿ ಇರುತ್ತೆ. ಪಿಗೆ ಪ್ರೈವಸಿ ಡಿನೈ ಆಗಿರುತ್ತೆ. ಸೋಷಲೈಸೇಷನ್ ಆಫ್ ಚಿಲ್ಡ್ರನ್ ಇಸ್ ಅಫೆಕ್ಟೆಡ್. ಮತ್ತು ವುಮೆನ್ ಸ್ಟೇಟಸ್ ಇಸ್ ಅಂಡರ್ಮೈನ್ಡ್. ಈ ನಿಮೋನಿಕ್ನ ನೆನ್ಪಿಟ್ಕೋಬೋದು. ಸೊ ಆನ್ ದ ಹೋಲ್ 3 ನಿಮೋನಿಕ್ ನೆನ್ಪಿಟ್ಕೋಬೇಕು ನೀವು. ಕ್ಯಾರೆಕ್ಟರಿಸ್ಟಿಕ್ಗೆ ಕ್ಯಾಂಪ್ ಗ್ರೋಸ್, ಮೆರಿಟ್ಸ್ಗೆ ಸೀಡ್ಸ್ ಆನ್ ಕ್ಲಿಯರ್ ಲಾನ್ ಪ್ರೊಡ್ಯೂಸ್ ರಿಸಲ್ಟ್ಸ್, ಮತ್ತು ಡಿಮೆರಿಟ್ಸ್ಗೆ ಪೀಪಲ್ ಇನ್ ಲಾರ್ಜ್ ಇಂಡಿಯಾ ಸ್ಟೇಟ್ಸ್ ಕ್ವಾರಲ್ ಪ್ರೈವೇಟ್ಲಿ, ಸಬ್ಸೈಡಿಂಗ್ ವುಮೆನ್ ಆರ್ ಸೋಷಲೈಸಿಂಗ್ ವುಮೆನ್, ಏನಾರ ಒಂದು ಎಸ್ಸಿಂದ. ಓಕೆ.